ಮುದ್ರಾ ಮಂತ್ರ ತಂತ್ರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಾವ್ಯಗೌಡ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಯುತ ಲಕ್ಷ್ಮೀ ಶ್ರೀನಿವಾಸ್ ಗುರೂಜಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಮೂಲತಃ ಕಂಪ್ಯೂಟರ್ ಸೈನ್ಸ್ ನಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದು ಹಾಗೆ ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲಿ ಕೆಲಸ ನಿರ್ವಹಿಸಿ ಮತ್ತು 36 ವರ್ಷಗಳಿಂದ ಮುದ್ರಾ ಮಂತ್ರ ತಂತ್ರಗಳ ಬಗ್ಗೆ ವೈಜ್ಞಾನಿಕವಾಗಿ ಸಂಶೋಧನೆ ನಡೆಸಿ ಮಾಟ ಮಂತ್ರ ಶತ್ರು ಬಾಧೆಗಳ ನಿವಾರಣೆಯನ್ನು ಕಂಡುಹಿಡಿದು ಅದನ್ನ ಸಮಾಜಕ್ಕೆ ಮಾಧ್ಯಮಗಳ ಮೂಲಕ ಹಾಗೂ ಪತ್ರಿಕೆಗಳ ಮೂಲಕ ತಿಳಿಸಿಕೊಡುತ್ತಿರುವಂತಹ ಶ್ರೀಯುತ ಲಕ್ಷ್ಮೀ ಶ್ರೀನಿವಾಸ್ ಗುರೂಜಿ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಗುರೂಜಿ, ಮೊದಲಿಗೆ ಇವತ್ತು ಯಾವ ವಿಷಯದ ಬಗ್ಗೆ ತಿಳಿಸ್ಕೊಡ್ತೀರಾ? ಇವತ್ತು ನಮ್ಮ ದೇಶದಾದ್ಯಂತ ಈ ಪಿತೃಪಕ್ಷವನ್ನು ಆಚರಣೆ ಮಾಡ್ತಿದ್ದಾರೆ, ಮಹಾಲಯ ಅಮಾವಾಸ್ಯೆ ಅಂತ ಹೇಳಿ. ಹೌದು ಗುರೂಜಿ, ಇವತ್ತು ಬಹಳ ವಿಶೇಷವಾದಂತ ದಿನ. ಈ ಪಿತೃಪಕ್ಷ ಹಬ್ಬದ ಒಂದು ಚಾರಿತ್ರೆ, ಅದು ಇಂಪಾರ್ಟೆನ್ಸ್ ಅಂದ್ರೆ ಏನು, ಹೇಗೆ ಮಾಡಬೇಕು. ಎಲ್ಲರೂ ಪಿತೃಪಕ್ಷ ಅಂದ ತಕ್ಷಣ 1000 ರೂಪಾಯಿ ಖರ್ಚು ಮಾಡ್ತಾರೆ. ಹೌದು ಗುರೂಜಿ, ನಮ್ಮ ಪಿತೃದೇವತೆಗಳಿಗೆ ಒಳ್ಳೆ ಸೀರೆ ಉಡಿಸಿ ಪಂಚ ಎಲ್ಲ ಇಟ್ಟು ಒಳ್ಳೊಳ್ಳೆ ನಾನಾ ರೀತಿ ಊಟಗಳೆಲ್ಲ ರೆಡಿಗಳ ಮಾಡಿ ಅವರಿಗೆ ನೈವೇದ್ಯ ಮಾಡಿ ಊಟ ಬಡಿಸ್ತಾರೆ 1000 ಜನಕ್ಕೆ. ಇದಕ್ಕೆ ಸುಮಾರು ಇಲ್ಲಾನು ಒಂದು ಕಡೆ ಪಕ್ಷ 5-10 ರೂಪಾಯಿ ಮಿನಿಮಮ್ ಒಬ್ಬ ಬಡವ ಅದು ಕೂಡ ಇನ್ವೆಸ್ಟ್ ಮಾಡಬೇಕು. ದುಡ್ಡಿರೋದು ಲಕ್ಷಾಂತರ ರೂಪಾಯಿ ಮಾಡ್ತಾರೆ. ನಾನು ಪಿತೃಪಕ್ಷ ದಿವಸ, ಇವತ್ತಿನ ದಿವಸ ಸಿಂಪಲ್ ಆಗಿ ವಿಶೇಷವಾಗಿ ಏನೂ ಖರ್ಚಿಲ್ದೇನೆ ಕೇವಲ ಒಂದು 11 ರೂಪಾಯಿ ಇಲ್ಲ 21 ರೂಪಾಯಿನಲ್ಲಿ ಈ ಪಿತೃಪಕ್ಷವನ್ನ ಮಾಡೋದು ಹೇಗೆ ಅಂತ ಇವತ್ತು ನಾನು ನಮ್ಮೆಲ್ಲ ವೀಕ್ಷಕ ಬಾಂಧವರಿಗೆ ತಿಳಿಸಕ್ಕೆ ಇಷ್ಟಪಡ್ತೀನಿ. ಗುರೂಜಿ, ಹಾಗಾದ್ರೆ ಮೊದಲಿಗೆ ನೀವು ತಿಳಿಸ್ಕೊಡ್ಬೇಕಾಗಿದ್ದು ಈ ಪಿತೃಪಕ್ಷವನ್ನ ಯಾಕೆ ಆಚರಣೆ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡಿ ಗುರೂಜಿ. ಮೊದಲು ಪಿತೃಪಕ್ಷ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು. ಹೌದು ಗುರೂಜಿ, ಪಿತೃಪಕ್ಷ ಅಂದ್ರೆ ನನ್ನ ಹಿಂದೆ ಇದ್ದಂಥವ್ರು, ನನ್ನ ತಂದೆ, ನನ್ನ ತಂದೆಗಿಂತ ತಂದೆ ಅಥವಾ ಅವ್ರ ತಂದೆ, ಹೀಗೆ ನಾನು ಈ ಭೂಮಿಗೆ ಬರಬೇಕಾದ್ರೆ ನನ್ನ ಹಿಂದೆ ಯಾರ್ಯಾರು ಕಾರಣಕರ್ತರು, ನಾನು ನನ್ನ ತಂದೆಯಿಂದ ಬಂದೆ, ನನ್ನ ತಂದೆ ಹೆಂಗ್ ಬಂದ್ರು ಅವ್ರ ತಂದೆಯಿಂದ ಬಂದ್ರು, ಅವ್ರ ತಂದೆ ಹೆಂಗ್ ಬಂದ್ರು ಅವ್ರ ತಂದೆಯಿಂದ ಬಂದ್ರು, ಹೀಗೆ ನಮ್ಮ ಹಿಂದಿನ ಜನರೇಷನ್ ಅಲ್ಲಿ ಯಾರ್ಯಾರು ಇದ್ದಾರೋ ಅವ್ರಿಗೆಲ್ಲ ಒಂದಿನ ಎಲ್ಲ ಕರೆದ್ಬಿಟ್ಟು ಅವ್ರಿಗೊಂದು ಗೆಟ್ ಟುಗೆದರ್ ಅಂತ, ಆಡೋ ಭಾಷೆಯಲ್ಲಿ ಪಾರ್ಟಿ ಮಾಡ್ತೀವಿ ಅಂತಾರಲ್ಲ ಹಾಗೆ ಈ ಗೆಟ್ ಟುಗೆದರ್ ಮಾಡುವಂತ ಒಂದು ವಿಶೇಷವಾದದ್ದು ಪಿತೃಪಕ್ಷ ಅಂತ ಕರೀತಾರೆ. ಅಂದ್ರೆ ಅಮಾವಾಸ್ಯೆ ದಿವಸ ನಮ್ಮ ಆನ್ಸೆಸ್ಟರ್ಸ್, ನಮ್ಮ ಪೂರ್ವಿಕರು, ನಮ್ಮ ಗೋತ್ರದಲ್ಲಿ ಬಂದಂತ ಗೋತ್ರಜರು, ಸ್ತ್ರೀ ಇರ್ಬೋದು, ತಾಯಿ, ಮುತ್ತಜ್ಜಿ, ಪ್ರಪಿತಾಮಹ ಅಂದ್ರೆ ಮುತ್ತಾತ, ಹೀಗೆ ಯಾರ್ಯಾರಿದ್ದಾರೋ ಸತ್ತು ಹೋಗಿದಾರೋ ಅವ್ರಿಗೆಲ್ಲ ಅವತ್ತಿನ ದಿವಸ ಇನ್ವೈಟ್ ಮಾಡಿ ಅವ್ರಿಗೊಂದು ವಿಶೇಷವಾದಂತ ಒಂದು ಊಟ, ಅದೇ ಪಾರ್ಟಿ, ಭಕ್ಷ್ಯ ಭೋಜಗಳನ್ನು ಇಟ್ಟು ಅವರ ಆಸೆ ಆಕಾಂಕ್ಷೆಗಳು ಏನಿತ್ತೋ ಅದನ್ನೆಲ್ಲ ಅವತ್ತು ತೀರಿಸಲಿಕ್ಕೆ ಮಾಡೋದು ಒಂದು ಸಣ್ಣ ಒಂದು ಹಬ್ಬ. ಇದು ಯಾವತ್ತು ಮಾಡಬೇಕು? ಅಮಾವಾಸ್ಯೆ ದಿವಸನೇ ಮಾಡಬೇಕು. ಇದು ಬಹಳ ವಿಶೇಷವಾದಂಥದ್ದು. ವರ್ಷಕ್ಕೊಮ್ಮೆ ಈ ಒಂದು ಬರುವಂತ ಅಮಾವಾಸ್ಯೆಗೆ ಮಹಾಲಯ ಅಮಾವಾಸ್ಯೆ ಅಂತ ನಮ್ಮ ಪಿತೃದೇವತೆಗಳಿಗೆ ಒಂದು ಕೃತಜ್ಞತೆ ಸಲ್ಲಿಸುವಂತ ಒಂದು ವಿಶೇಷವಾದ ಹಬ್ಬ ಇದೇ ಪಿತೃಪಕ್ಷ. ಓಕೆ ಗುರುಜಿ, ಹಾಗಾದ್ರೆ ಪಿತೃಪಕ್ಷ ಮಾಡಕ್ಕೆ ಕೆಲವೊಂದು ಕ್ರಮಗಳಿರುತ್ತೆ, ಆ ಕ್ರಮಗಳನ್ನ ತಿಳಿಸ್ಕೊಡಿ ಗುರುಜಿ. ಪಿತೃಪಕ್ಷ ಶಾಸ್ತ್ರೋಕ್ತ ಮಾಡಬೇಕು ಅಂತಂದ್ರೆ ಅದು ಬಹಳ ಕಠಿಣ ಇವಾಗ. ಯಾಕಂದ್ರೆ ಅದಕ್ಕೆ ಸಪಂಡೀಕರಣ ಮಾಡಬೇಕು, ತಿಲತರ್ಪಣ ಮಾಡಬೇಕು, ಬಹಳಷ್ಟು ಪ್ರೊಸೀಜರ್ ಇದೆ. ಆ ಕ್ರಮ ಮಾಡ್ತೀನಿ ಅಂತಂದ್ರೆ ಒಬ್ಬನ ಕೈಲಿ ಆಗೋದಿಲ್ಲ. ಒಬ್ಬ ಸಬ್ಜೆಕ್ಟ್ ಗೊತ್ತಿರೋನು ಅಂದ್ರೆ ಆ ವಿದ್ಯೆ ಕಲ್ತಿರೋ ಬ್ರಾಹ್ಮಣನ, ಆ ವಿದ್ಯೆ ಕಲ್ತಿರೋ ವ್ಯಕ್ತಿನ ಕರೆಸಿ ಈ ಪಿತೃದೇವತೆಗಳಿಗೆ ಶಾಂತಿ ಪರಿಹಾರ ಮಾಡುವಂಥದ್ದು ಒಂದು ವಿಶೇಷವಾದಂಥ ವಿಧಿವಿಧಾನ. ಎಲ್ರಿಗೂ ಗೊತ್ತಾಗೋದು ಇದು ಯಾತಕ್ಕೆ ಮಾಡಬೇಕು ಪಿತೃಪಕ್ಷ ಅಂತ ಹೇಳಿ. ಈ ಪಿತೃಪಕ್ಷ ಯಾತಕ್ಕೆ ಮಾಡ್ತಾರೆ, ಪಿತೃಪಕ್ಷ ಯಾಕೆ ಮಾಡಬೇಕು ಅಂತ ಪ್ರಶ್ನೆ ಕೇಳ್ತಾರೆ ಜನಗಳ. ಯಾಕೆ ಅಂತಂದ್ರೆ ನಮ್ಮ ತಂದೆ ಮಾಡ್ತಿದ್ರು, ಮುತ್ತಾತ ಮಾಡ್ತಿದ್ರು, ಅದಕ್ಕೆ ನಾವು ಮಾಡ್ಕೊಂಡ್ ಬರ್ತಿದೀವಿ ಅಂತ ಅಂದ್ಕೋತಾರೆ. ಅವ್ರಿಗೆ ಇವತ್ತು ಗೊತ್ತಿಲ್ಲ ಯಾತಕ್ಕೆ ಮಾಡ್ತಿದೀವಿ ಅಂತ. ಹೌದು ಗುರುಜಿ, ದೇವ ಋಣ, ಮಾತೃ ಋಣ, ಪಿತೃ ಋಣ, ಗುರು ಋಣ, ಈ 4 ಋಣನ ತೀರ್ಸಕ್ ಸಾಧ್ಯ ಇಲ್ಲ ಅಂತ ಗರುಡ ಪುರಾಣದಲ್ಲಿ ಹೇಳ್ತಾರೆ. ದೈವವನ್ನ ಮರಿಬಾರ್ದಂತೆ. ದೈವ ಅಂದ್ರೇನು? ತಾಯಿ, ತಂದೆ, ಗುರು. ಯಾರ ದೇಹ ವೀರ್ಯದಿಂದ, ಯಾರ ಅಂಡಾಣುವಿಂದ ಈ ದೇಹ ಮ್ಯಾನುಫ್ಯಾಕ್ಚರ್ ಆಯಿತೋ ಅವರು ಪಿತೃದೇವತೆಗಳು, ತಾಯಿ ತಂದೆ, ಅವ್ರನ್ನೊಬ್ಬ ದೈವ ಅಂತ ಕರೀತಾರೆ. ದೈವವನ್ನ ಮರಿಬಾರದು, ಪ್ರಪಂಚವನ್ನ ನಂಬಾರದು, ಸಾವಿಗೆ ಭಯಪಡಬಾರದು ಅಂತ ಹೇಳ್ತಾರೆ. ಅದರಿಂದ ಸತ್ತಂತ ನಮ್ಮ ಪಿತೃದೇವತೆಗಳಿಗೆ ನಾವು ಅವರ ಆಸ್ತಿ ಹಂಚ್ಕೊಂಡಿರ್ತೀವಿ. ತಾತ ಆಸ್ತಿ ಇತ್ತು ಅನುಭವಿಸ್ತಾ ಇದ್ದೀನಿ, ಮುತ್ತಾತಂದ ಆಸ್ತಿ ಇತ್ತು ಅನುಭವಿಸ್ತಾ ಇದೀವಿ, ಅಥವಾ ಅಪ್ಪ ಮಾಡಿಟ್ಟಿದ್ ಮನೇಲಿ ನಾವು ಅನುಭವಿಸ್ತಾ ಇದೀವಿ. ಅಪ್ಪ ಬಿಟ್ಟೋದಂತ ಆಸ್ತಿನ ನಾವು ಅನುಭವಿಸ್ತಾ ಇರೋದ್ರಿಂದ
ಅದನ್ನು ಅನುಭವಿಸ್ಕೊಂಡು ಬರ್ತಿರೋದ್ರಿಂದ ಅವರ ಕೃತಜ್ಞತೆಗೋಸ್ಕರ ವರ್ಷಕ್ಕೊಂದ್ಸಲ ಅವ್ರಿಗೆ ಊಟ ಇಡಬೇಕಂತೆ, ಬಟ್ಟೆ ಕೊಡ್ಬೇಕಂತೆ, ಕುಡಿಯಕ್ಕೆ ನೀರು ಕೊಡ್ಬೇಕಂತೆ. ಹೀಗೆ ನಾವು ಪೂರ್ವ ಜನ್ಮದಿಂದ ಬಂದಂತ ಅಂದ್ರೆ ವಂಶ ಪಾರಂಪರ್ಯಕ್ಕೆ ಬಂದಂತ ಆಸ್ತಿ, ಸುಖ, ನೋವು, ದುಃಖ ಎಲ್ಲ ಹಂಚ್ಕೊಂಡ್ಬಿಟ್ಟಿರ್ತೀವಿ. ಆ ರಕ್ತದ ಬಂದ್ಬಿಟ್ಟಿರುತ್ತೆ. ಆ ಜೀನ್ಸ್ ಅಲ್ಲಿ ಬಂದಿರೋರಿಗೆ ಅವ್ರ ಕರ್ಮ ತೀರ್ಸಕ್ಕಾಗ್ಲಿಲ್ಲ ಅಂದ್ರೆ ನಾವಾರು ಕರ್ಮ ತೀರ್ಸ್ಬೇಕಂತೆ, ಋಣಮುಕ್ತರಾಗ್ಬೇಕಂತೆ. ಆದ್ರಿಂದ ನಾವು ಅವ್ರು ಮಾಡಿದಂತ ಆಸ್ತಿಲಿ ಏನಾದ್ರು ಕ್ಲೇಶಗಳಿದ್ರೆ, ನಮ್ಮ ತಂದೆ ಯಾವ್ದೋ ಮೋಸ ಮಾಡಿರ್ಬೋದು, ನಮ್ಮ ಮುತ್ತಾತ ಏನೋ ಮೋಸ ಮಾಡಿರ್ಬೋದು, ಯಾರಿಗೋ ಕೊಲೆ ಮಾಡೋ ಆಸ್ತಿ ಗಬ್ಲಿಸಿರ್ಬೋದು, ಆ ಋಣದ ನಾನು ಭಾಗಿಯಾಗಿರ್ತೀನಿ. ಅಥವಾ ನಮ್ಮ ತಂದೆ ತಾಯಿಗಳು ಏನೋ ಸುಖವಾಗಿ ಕಷ್ಟಪಟ್ಟು ಆಸ್ತಿ ಮಾಡಿದ್ರೆ ಆ ಕಷ್ಟಕ್ಕೂ ನಾನು ಭಾಗಿಯಾಗಿರ್ಬೇಕು. ಯಾಕಂದ್ರೆ ಅವ್ರು ಮಾಡೋ ಆಸ್ತಿ ನಾನೀಗ ಅನುಭವಿಸ್ತಾ ಇದ್ದೀನಿ. ಆ ಒಂದು ಋಣವನ್ನು ತೀರಿಸಲಿಕ್ಕೋಸ್ಕರವಾಗಿ ಈ ಪಿತೃಪಕ್ಷವನ್ನು ಮಾಡ್ತಾರೆ. ಪಿತೃದೇವತೆಗಳಿಗೆ ಅಂದ್ರೆ ಸತ್ತಂತವ್ರಿಗೆ, ನಮ್ಮ ಗೋತ್ರದಲ್ಲಿ ಪಕ್ಕದ ಮನೆಯವ್ರಿಗಲ್ಲ ಅಥವಾ ಇನ್ಯಾರಿಗೂ ಅಲ್ಲ, ನಮ್ಮ ರಕ್ತ ನಮ್ಮ ಜೀನ್ಸಲ್ಲಿ ಬಂದಿರೋರಿಗೆ ಅವತ್ತು ದಿವಸ ಸಂತೃಷ್ಟಿ ಮಾಡಲಿಕ್ಕೆ, ತೃಪ್ತಿ ಮಾಡಲಿಕ್ಕೆ ಮಾಡುವಂಥ ವಿಶೇಷವಾದಂಥ ಪೂಜಾ ವಿಧಿ ವಿಧಾನ ಇದು. ಅದರಿಂದ ಪಿತೃಪಕ್ಷ ಋಣಮುಕ್ತರಾಗ್ಲಿಕ್ಕೋಸ್ಕರ ಮಾಡುವಂತ ಒಂದು ಹಬ್ಬ. ಸರಿ ಗುರುಜಿ, ಪಿತೃಪಕ್ಷ ಅಂದ್ರೆ ಏನು, ಅದನ್ನು ಯಾವ್ದಕ್ಕೆ ಆಚರಣೆ ಮಾಡ್ಬೇಕಂತ ತಿಳಿಸ್ಕೊಟ್ರಿ. ಇನ್ನು ಪಿತೃಪಕ್ಷವನ್ನ ಮಾಡ್ಲೇಬೇಕಾ, ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಗುರುಜಿ? ಎಷ್ಟೋ ಜನಕ್ಕೆ ಅದು ನಾವು ಇಂಡಿಯಾದಲ್ಲಿ ಎಲ್ಲರೂ ಮಾಡಲ್ಲ, ಕೆಲವು ಜನ ಮಾಡ್ತಾರೆ, ಕೆಲವು ಪಂಥದವರು, ಕೆಲವು ವರ್ಗದವರು ಮಾಡ್ತಾರೆ. ಲಂಡನ್, ಅಮೆರಿಕಾ ಮತ್ತೆ ಹೊರದೇಶಕ್ಕೆ ಹೋದ್ರಾಗ ಇವೆಲ್ಲ ಯಾರು ಮಾಡೋದೇ ಇಲ್ಲ. ಯಾವ ಮಾಡಲ್ಲ, ಅವ್ರು ಚೆನ್ನಾಗಿದಾರಲ್ಲ, ನಾವು ಇವೆಲ್ಲ ಮಾಡಕ್ಕೆ ತುಂಬಾ ಕಷ್ಟದಲ್ಲಿದ್ದೀವಲ್ಲ, ಪ್ರತಿ ವರ್ಷ ನಾವು ನಮ್ಮ ಪಿತೃದೇವತೆಗಳು ಊಟ ಹಾಕ್ತಿವಿ, ಏನೆಲ್ಲ ತರ್ಪಣ ಕೊಡ್ತೀವಿ, ಎಲ್ಲ ಮಾಡ್ತೀವಿ ಅಂತ ಹೇಳ್ತಾರೆ. ಅವರು ನಮ್ಗೆ ಮಕ್ಕಳಾಗಿಲ್ಲ, ತುಂಬಾ ದರಿದ್ರ, ಎಲ್ಲೋ ತೊಂದರೆ ಇದೆ ಅಂತ ಹೇಳ್ತೇವೆ. ನಮ್ಮ ಭಾರತ ದೇಶ ಕರ್ಮಭೂಮಿ. ಈ ಅಮೆರಿಕಾ, ಲಂಡನ್, ರಷ್ಯಾ, ಸಿಂಗಾಪುರ್ ಇದೆಲ್ಲ ಭೋಗ ಭೂಮಿ. ಭರತ ಖಂಡಕ್ಕೆ, ಭಾರತ ದೇಶಕ್ಕೆ ಲಕ್ಷಾಂತರ ವರ್ಷ ಇತಿಹಾಸ ಇದೆ. ಆದರೆ ಬೇರೆ ದೇಶಗಳಿಗೆ ಹಬ್ಬಬ್ಬನೋ ಒಂದು 500 ವರ್ಷ ಇತಿಹಾಸ ಇರ್ಬೋದು. 500 ವರ್ಷದ ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಏನೂ ಇಲ್ಲ. ಇದೆಲ್ಲ ಇತ್ತೀಚೆಗೆ ಬಂದಂತ ರಾಷ್ಟ್ರಗಳು, ಅಲ್ಲಿ ಭೋಗ, ಬರೀ ಸುಖ ಅನುಭವಿಸಕ್ಕೆ ಇರುವಂತ ದೇಶ. ಈ ಕರ್ಮಭೂಮಿ, ಈ ಭರತ ಖಂಡದಲ್ಲಿ ನಾವು ಯಾವಾಗ ಜನ್ಮ ತಗೊಳ್ತೀವೋ ಅದಕ್ಕೊಂದು ಋಣ ನಮಗೆ ಟ್ಯಾಗ್ ಆಗ್ಬಿಡುತ್ತೆ. ನಮ್ಮ ಜಾತಕದಲ್ಲಿ ಋಣ ಬಂದು ಸೇರ್ಕೊಂಡ್ಬಿಡುತ್ತೆ. ಆದ್ರಿಂದ ಇಷ್ಟು ಚೆನ್ನಾಗಿ ನಾನು ಮಾತಾಡ್ಬೇಕಂದ್ರೆ, ಇಷ್ಟು ಚೆನ್ನಾಗಿ ಓಡಾಡ್ಬೇಕು ಅಂದ್ರೆ, ಇಷ್ಟೆಲ್ಲ ನಾನು ಇರಬೇಕು ಅಂದ್ರೆ ನಂಗೆ ಮೂಲ ಕಾರಣ ತಂದೆ ತಾಯಿಗಳು. ನಮ್ಮ ಅಪ್ಪ ಅಮ್ಮನ ಅವರ ಅಪ್ಪ ಅಮ್ಮ ತಂದೆ ಕಾರಣಕರ್ತರು. ಹೀಗೆ ಅವರೆಲ್ಲರೂ ಇದಕ್ಕೋಸ್ಕರ ನಾನು ಇವತ್ತು ಬಂದು ಸಿನಿಮಾ ಆಕ್ಟರ್ ಆದೆ, ಇಂಜಿನಿಯರ್ ಆದೆ, ಡಾಕ್ಟರ್ ಆದ್ರೆ, ಸ್ಪೋರ್ಟ್ಸ್ ಮ್ಯಾನ್ ಆದೆ, ಒಳ್ಳೆ ಆರ್ಟಿಸ್ಟ್ ಆದೆ. ಹೀಗೆ ಏನೋ ಒಂದು ರೀತಿಯಲ್ಲಿ ನಾವು ಬದುಕಿ ಸತ್ತೋಗ್ತೀವಿ. ಆ ಬದುಕಿನ ಸಮಯ ಅವ್ರ ಋಣ ತೀರ್ಸೋಕ್ಕೋಸ್ಕರವಾಗಿ ಈ ಒಂದು ಪಿತೃತರ್ಪಣವನ್ನು ಮಾಡಬೇಕು ಅಂತಾರೆ. ಈ ಮಹಾಲಯ ಅಮಾವಾಸ್ಯೆ ದಿವಸ ವಿಶೇಷವಾಗಿ ಪಿಂಡ ಇಟ್ಟು ಪೂಜೆ ಮಾಡಿ ಅದನ್ನ ನದಿಗೆ ಬಿಡ್ತಾರೆ. ಇಲ್ಲದೆ ತಿಲ ಅಂದ್ರೆ ಎಳ್ಳು, ಎಳ್ಳಿನ ತರ್ಪಣ ಬಿಡ್ತಾರೆ. ಇದ್ಯಾವುದು ಮಾಡೋಕ್ಕೂ ಕೂಡ ಕೆಲವಕ್ಕೆ ಸಮಯ ಸಿಗೋದಿಲ್ಲ. ಹೊರದೇಶದಲ್ಲಿ ಇರ್ತಾರೆ, ಅಪ್ಪ ಅವನೇನು ಮಗ ಅಲ್ಲಿರ್ತಾನೆ, ಅಥವಾ ಅವನು ಇನ್ನೆಲ್ಲೋ ಹೋಗಿರ್ತಾನೆ, ಅಥವಾ ಅವ್ನು ರೋಗದ ಮಲಗಿರ್ತಾನೆ ಹಾಸಿಗೆ ಮೇಲೆ, ಅವ್ನು ತರ್ಪಣ ಕೊಡಕ್ಕಾಗಲ್ಲ, ಅಥವಾ ಅವನಿಗೆ ಪಿಂಡ ಇಡಕ್ಕಾಗಲ್ಲ. ಅಥವಾ ಎಷ್ಟೋ ಜನ ಮನೇಲಿ ಗಂಡ್ಮಕ್ಳೇ ಇರಲ್ಲ, ಎಷ್ಟೋ ಜನಕ್ಕೆ ಸಂತಾನನೇ ಇಲ್ಲ, ಅವ್ರೇನು ಇಡ್ತಾರೆ ಪಿಂಡ, ಅವ್ರೇನು ಇಡ್ತಾರೆ ತಿಲ ತರ್ಪಣ. ನಾನು ನೋಡಿದಾಗೆ ಒಂದು 4 ಜನ ವೆರೈಟಿ ಇದ್ದಾರೆ. ಒಂದು ಮದುವೆ ಆಗಿದ್ದಾರೆ, ಮಕ್ಳಿಲ್ಲ, ಅಂಥವ್ರಿಗೆ ಈ ಕರ್ಮ ಮಾಡಕ್ಕೆ ಆಗಲ್ಲ. ಒಂದು ಮದುವೆ ಆಗಿದೆ, ಮಕ್ಕಳಾಗಿದೆ, ಆದ್ರೆ ಮನೆ ಮಕ್ಕಳೆಲ್ಲ ಅಂಗವಿಕಲರು, ಕೂತ್ಕೊಂಡು ಪಿಂಡ ಇಡಕ್ಕಾಗಲ್ಲ, ತರ್ಪಣ ಕೊಡಕ್ಕಾಗಲ್ಲ, ಅಂಗವಿಕಲತೆ ಇದ್ದಾಗ ಏನ್ ಮಾಡಕ್ಕಾಗತ್ತೆ. 3ನೇ ವೆರೈಟಿ ಜನ, ಅವ್ರಿಗೆ ಮಕ್ಕಳಿದ್ದಾರೆ, ಆದ್ರೆ ಮಕ್ಕಳು ಆ ಜಾಗದಲ್ಲಿ ಇಲ್ಲ, ಎಲ್ಲೋ ಒಂದ್ ಕಡೆ ವಾಸ ಮಾಡ್ತಿದ್ದಾರೆ. 4ನೇ ವೆರೈಟಿ ಜನ, ಅವ್ರಿಗೆ ಎಲ್ಲ ಇದೆ, ಮಕ್ಕಳು ಇದ್ದಾರೆ, ಬಂಧು ಬಳಗ ಇದ್ದಾರೆ, ಮಾಡಕ್ಕೆ ದುಡ್ಡಿಲ್ಲ, ದಟ್ಟು ದಾರಿದ್ರ ಮನೆ ಒಳಗಡೆ. 5ನೇ ವೆರೈಟಿ ವರ್ಗದ ಜನಗಳಿಗೆ ಏನಿದ್ದಾರೆ ಅಂದ್ರೆ ಎಲ್ಲ ಇದೆ, ಅವರ ಸಮಯ ಇಲ್ಲ ಮಾಡ್ಲಿಕ್ಕೆ. ಹೀಗಾಗಿ ಇದೆಲ್ಲಾ ಪ್ರಾಬ್ಲಮ್ ನೋಡ್ಕೊಂಡು ನಾನಿವತ್ತು ವೀಕ್ಷಕರಿಗೆ ಅವ್ರಿರೋ ಜಾಗದಲ್ಲೇ ಅವತ್ತಿನ ಅಮಾವಾಸ್ಯೆ ದಿವಸ ಅವ್ರಿಗೆ ತರ್ಪಣ ಕೊಡೋ ಅವಶ್ಯಕತೆ ಇಲ್ಲ, ದಾನ ಕೊಡೋ ಅವಶ್ಯಕತೆ ಇಲ್ಲ, ಪಿಂಡ ಇಡೋ ಅವಶ್ಯಕತೆ ಇಲ್ಲ, ಯಾವುದು ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲಾದ್ರೂ ಇರಿ, ಹೇಗಾದ್ರೂ ಇರಿ, ಲಂಡನ್ ಜರ್ಮನ್ನಲ್ಲಾಗಿರಲಿ, ಅಮೆರಿಕದಲ್ಲಾಗಲಿ, ಇಟಲಿ, ರಷ್ಯಾ, ಎಲ್ಲಿ ಬೇಕಾದ್ರೂ ಇರಲಿ, ಇದ್ದ ಜಾಗದಲ್ಲೇ ಏನೋ 10 ನಿಮಿಷ ಕಣ್ಣು ಮುಚ್ಕೊಂಡು ಮುದ್ರಾಮಂತ ತಂತ್ರಗಳಿಂದ ಪಿತೃದೇವತೆಗಳಿಗೆ ಪಿಂಡ ಪ್ರದಾನ ಮಾಡಬಹುದು, ತಿಲತರ್ಪಣ ಮಾಡಬಹುದು, 1 ಪೈಸಾ ಖರ್ಚಿಲ್ಲದೆ ಅನ್ನೋದು ಇವತ್ತಿನ ಸಂಚಿಕೆ ಮುಖ್ಯ ಉದ್ದೇಶ. ಹಾಗಾದ್ರೆ ಪಿತೃಪಕ್ಷ ಆಚರಣೆಗೆ ಮುದ್ರೆ ಬಗ್ಗೆ ತಿಳಿಸ್ಕೊಡಿ ಗುರುಜಿ. ಮುದ್ರೆ ಇದಕ್ಕೇನು ಕಷ್ಟಪಡೋಂಗಿಲ್ಲ, ಸುಮ್ಮನೆ ಕಣ್ಣು ಮುಚ್ಕೊಂಡು ನೋಡಿ, ಹಿಂಗ ಲಾಕ್ ಮಾಡಬೇಕು. ಹಿಂಗ್ ಎಲ್ಲ ಬೆರಳು ಓಪನ್ ಮಾಡಬೇಕು. ಓಪನ್ ಮಾಡಿಬಿಟ್ಟು ಒಂದಕ್ಕೊಂದು ಈ ರೀತಿ ಲಾಕ್ ಮಾಡ್ಬೇಕು. ಹೀಗೆ ಯಾವಾಗ ಹಿಂಗ್ ಲಾಕ್ ಮಾಡ್ತೀವಿ, ಎಲ್ಲಾ ಪಿತೃದೇವತೆಗಳು ಸಂಗಮ ಆಯ್ತು ಅಂತ ಅರ್ಥ. ಇದಕ್ಕೆ
ಪಿತೃದೇವತಾ ಮುದ್ರಾ ಅಂತಾನು ಕರೀತಾರೆ. ಹಿಂಗ್ ಇಟ್ಕೊಂಡ್ಬಿಟ್ಟು ಸುಮ್ಮನೆ ಕುತ್ಕೊಂಡ್ಬಿಟ್ರೆ ಸಾಕಂತೆ ದೇವಋಣ, ಮಾತೃಋಣ, ಪಿತೃಋಣ, ಗುರು ಋಣ ಮತ್ತೆ ಬಂಧು ಮಿತ್ರ ಋಣ ಎಲ್ಲ ಋಣಗಳಿಗೆ ಒಂದೇ ಜಾಗದಲ್ಲಿ ಸಂಗಮ, ಇದಕ್ಕೆ ಜಾಯಿಂಟ್ ಸಂಗಮ ಅಂತಾರೆ. ಈ ರೀತಿ ಮಾಡ್ಕೊಂಡ್ಬಿಟ್ಟು ಒಂದು ಅರ್ಧ ಗಂಟೆ ಕುತ್ಕೊಂಡು ಸುಮ್ಮನೆ ಅವತ್ತು ಅಮಾವಾಸ್ಯೆ ದಿವಸ, ಮಹಾಲಯ ಅಮಾವಾಸ್ಯೆ ದಿವಸನೇ ಮಾಡಬೇಕು ಅಂತೇನಿಲ್ಲ. ಪ್ರತಿ ತಿಂಗಳು ಅಮಾವಾಸ್ಯೆ ಬರುತ್ತೆ. ಅಮಾವಾಸ್ಯೆ ದಿವಸ ಅಥವಾ ಯಾವ್ದಾದ್ರು ತೀರ್ಥ ಸ್ನಾನ ಮಾಡ್ಲಿಕ್ಕೆ ಯಾವ್ದಾದ್ರು ನದಿ ದಡದಲ್ಲಿದ್ದಾಗ, ಯಾವ್ದಾದ್ರು ಯಾತ್ರೆ ಮಾಡಕ್ ಹೋದಾಗ, ಯಾವ್ದಾದ್ರು ಸನ್ನಿಧಾನದಲ್ಲಿದ್ದಾಗ ಸ್ನಾನ ಮಾಡಿದ್ಮೇಲೆ ಅಲ್ಲೇ ನಿಂತ್ಕೊಂಡು ನಿಮ್ಮ ಪಿತೃದೇವತೆಗಳಿಗೆ ಈ ಮುದ್ರೆ ಇಟ್ಕೊಂಡು ಧ್ಯಾನ ಮಾಡಿಬಿಟ್ಟು, ನಿಮ್ಮ ಅಪ್ಪ ಸತ್ತೋಗಿದ್ರೆ, ಅಮ್ಮ ಸತ್ತೋಗಿದ್ರೆ, ಅಜ್ಜ ಅಜ್ಜಿಯರು, ನಿಮ್ಮ ಗೋತಲ್ಲಿ ಯಾರ್ಯಾರು ಸತ್ತಿದ್ದಾರೋ ಅವ್ರು ಯಾರ ಹೆಸರು ಗೊತ್ತಿಲ್ಲ, ನಾವು ನೋಡೂ ಇಲ್ಲ, ಅವಾಗೇನ್ ಮಾಡೋಕ್ಕಾಗತ್ತೆ, ಈ ಮುದ್ರೆ ಇಟ್ಕೊಂಡು ಧ್ಯಾನ ಮಾಡ್ಬೋದು. ಇನ್ನೊಂದ್ಸಲ ಇನ್ನೊಂದು ವಿಶೇಷವಾದ ಜನ ಇದ್ದಾರೆ, 5 ಜನ ಹೇಳಿದೆ ನಾನು, 5 ವೆರೈಟಿ. 6ನೇ ವೆರೈಟಿ ಅಪ್ಪ ಹಿಂದೂ, ಅಮ್ಮ ಕ್ರಿಶ್ಚಿಯನ್. ಖಂಡಿತ ಗುರುಜಿ. ಅಪ್ಪ ಹಿಂದೂ, ತಾಯಿ ಮುಸ್ಲಿಮು, ತಾಯಿ ಹಿಂದೂ, ತಂದೆ ಮುಸ್ಲಿಮು, ಈ ತರ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗ್ಬಿಡ್ತಾರೆ. ಅವಾಗ ಏನ್ ಮಾಡೋದು ಈ ತರ ಇದ್ದಾಗ? ಅವಾಗ ಯಾರಿಗೆ ಪಿಂಡ ಇಡೋದು, ಯಾರಿಗೆ ತರ್ಪಣ ಕೊಡಕ್ಕಾಗತ್ತೆ? ಇದನ್ನೆಲ್ಲ ನೋಡ್ಕೊಂಡು ಈ ರೀತಿ ಒಂದು ಮುದ್ರೆ ಮಾಡಿಬಿಟ್ರೆ ಅವ್ರು ಯಾವುದೇ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿರ್ಲಿ, ಇಲ್ದೇ ಇರ್ಲಿ, ಅಥವಾ ಅವ್ರಿಗೆ ಸ್ಥಳ ಅಭಾವ, ಹಣ ಅಭಾವ, ಸಮಯದ ಅಭಾವ ಯಾವುದೇ ಇದ್ರೂ ಕೂಡ ಕಣ್ಣು ಮುಚ್ಕೊಂಡು ಈ ರೀತಿ ಕುತ್ಕೊಂಡ್ಬಿಟ್ರೆ ಪಿತೃದೇವತೆಗಳನ್ನ ಧ್ಯಾನ ಮಾಡಿದ್ರೆ ಸಾಕಂತೆ ಅವ್ರು ಯಾವುದೇ ನರಕದಲ್ಲಿ ಇರಲಿ, ಎಲ್ಲೇ ಯಾವುದೇ ರೀಬರ್ತ್ ಆಗಿದ್ರು ಪರವಾಗಿಲ್ಲ, ಅಥವಾ ಆಗಿಲ್ದವರು ಪರವಾಗಿಲ್ಲ, ಅಥವಾ ಇನ್ನೂ ನರಕದಲ್ಲೇ ಇದ್ರೂ ಪರವಾಗಿಲ್ಲ, ಅಥವಾ ಸ್ವರ್ಗದಲ್ಲಿ ಇದ್ರೂ ಪರವಾಗಿಲ್ಲ, ನಾವು ಋಣಮುಕ್ತರಾಗ್ಬೋದಂತೆ. ಅದರಿಂದ ಅಯ್ಯೋ ನಮ್ದು ತಂದೆ ಇಂಟರ್ ಕ್ಯಾಸ್ಟ್, ನಮ್ಮ ತಾಯಿ ಇಂಟರ್ ಕ್ಯಾಸ್ಟ್, ಮತ್ತೆ ನಮ್ಗೆ ಗೊತ್ತೇ ಇಲ್ಲ, ನಮ್ಮ ಎಷ್ಟೋ ಜನಕ್ಕೆ ಅವ್ರ ಅಜ್ಜನ ಹೆಸರು ಗೊತ್ತಿಲ್ಲ, ನಿಮ್ ತಂದೆ ಹೆಸರು ನಂಗೆ ಗೊತ್ತೇ ಇಲ್ಲ ಅಂತಾರೆ, ನಿಮ್ ಅಜ್ಜಿ ಹೆಸರು ಗೊತ್ತಿಲ್ಲ ಅಂತ, ಆಮೇಲೆ ನಿಮ್ದು ಯಾವ್ದು ಗೋತ್ರ ಗೊತ್ತಿಲ್ಲ ಅಂತಾರೆ. ಯಾಕಂದ್ರೆ ಇಂಟರ್ ಕ್ಯಾಸ್ಟ್ ಆದಾಗೆಲ್ಲ ಮಿಕ್ಸ್ ಆಗಿಬಿಟ್ಟಿರುತ್ತೆ. ಹೀಗಾಗಿ ಈ ಗೋಳಿಗೆ ಆಗ ಅಂಥವ್ರಿಗೆ ಹೆಂಗೆ ಪಿತೃದೇವತೆ ತೃಪ್ತಿಪಡಿಸೋದು? ಪಿತೃದೇವತೆಗಳಿಗೆ ಶಾಪ ಗುರಿ ಆಗಿಬಿಡ್ತಾರೆ. ಯಾವಾಗ ಜಾತಕದ ಪಿತೃದೇವತೆಗಳ ಶಾಪ ಆಯ್ತು ಅವ್ರು ಏಳಿಗೆ ಆಗಿ ಬಿಡೋದಿಲ್ಲ. ಯಾವ ಕೆಲಸ ಮಾಡೋದು ಸಕ್ಸಸ್ ಆಗಲ್ಲ, ಎಲ್ಲಾ ಕಡೆ ರೋಗ, ಸಾಲಬಾಧೆ. ಇದು ಮುದ್ರ. ಸುಮ್ಮನೆ ಇಟ್ಕೊಂಡು ಕುತ್ಕೊಂಡ್ಬಿಟ್ರೆ ಸಾಕಂತೆ. ಆದ್ರಿಂದ ಪಿತೃದೇವತೆಗಳಿಗೆ ನಾವು ತರ್ಪಣ ಕೊಡುವಾಗ ಅಥವಾ ದಾನ ಕೊಡುವಾಗ ಅಥವಾ ತಿಲತರ್ಪಣ, ಎಳ್ಳನ್ನು ತರ್ಪಣ ಕೊಡ್ಬೇಕಾದ್ರೆ ದಕ್ಷಿಣ ದಿಕ್ಕಿಗೆ ಮುಖ ಮಾಡ್ಬೇಕಂತೆ. ದಕ್ಷಿಣ ದಿಕ್ಕು ಮೃತ್ಯುಲೋಕ, ಅದಕ್ಕೆ ಅಧಿಪತಿ ಯಮ. ಅದರಿಂದ ದಕ್ಷಿಣಕ್ಕೆ ಮುಖ ಮಾಡಿ ರೀತಿ ಕುತ್ಕೋಬೇಕು ಅಮಾವಾಸ್ಯೆ ದಿವಸ, ಅಥವಾ ತರ್ಪಣ ಕೊಡುವಾಗ, ಪಿಂಡ ಪ್ರದಾನ ಮಾಡುವಾಗ ಈ ರೀತಿ ಕುತ್ಕೊಂಡ್ರೆ ಪಿತೃದೇವತೆಗಳಿಗೆ ಒಂದು ರೀತಿ ಸುಖ ಸಿಗುತ್ತೆ ಅಂತ ಹೇಳ್ತಾರೆ. ಇದು ಮುದ್ರ. ಓಕೆ ಗುರುಜಿ, ಪಿತೃಪಕ್ಷ ಮಾಡೋದಕ್ಕೋಸ್ಕರ ಮುದ್ರೆ ಬಗ್ಗೆ ತಿಳಿಸ್ಕೊಟ್ರಿ, ಹಾಗೆ ಮಂತ್ರದ ಬಗ್ಗೆನೂ ತಿಳಿಸ್ಕೊಡಿ ಗುರುಜಿ. ಇವತ್ತು ನಾವು ಪಿತೃಪಕ್ಷ ಮಾಡ್ತೀನಿ ಅಂತ ಕಡೆ ಪಕ್ಷ ಒಂದು 5,000-10,000 ರೂಪಾಯಿ ಕೊಡ್ಲೇಬೇಕು, ಇನ್ವೆಸ್ಟ್ ಮಾಡ್ಲೇಬೇಕು ಅಂತ ಹೇಳಿದೆ. ಅದು ಯಾರಿಗೂ ಇಲ್ಲ, ನಿಮ್ ಮನೆ ಜನಕ್ಕೆ ಅಡಿಗೆ ಮಾಡ್ಕೊಂಡು 4 ಜನಕ್ಕೆ ಊಟ ಹಾಕ್ತೀನಿ ಅಂದ್ರೆ ಒಂದು 5,000 ರೂಪಾಯಿ ಬೇಕು. ಇತ್ತೀಚೆಗೆ ನಾನ್ ವೆಜ್ ಕೂಡ ಅವತ್ತು ಯೂಸ್ ಮಾಡ್ತಾರೆ ಎಷ್ಟೋ ಜನ. ನಾನ್ ವೆಜ್ ಕುರಿ ಕೋಳಿನೆಲ್ಲ ಬಲಿ ಕೊಟ್ಟು ಅದನ್ನೆಲ್ಲ ಮಾಂಸ ತಂದಿಟ್ಟು ಅವ್ರಿಗೆ ಪಿತೃದೇವತೆಗಳು ಊಟ ಹಾಕ್ತಾರೆ. ಕೆಲವು ಕಡೆ ಊಟ ಹಾಕೋದಿಲ್ಲ, ಬರೀ ತರ್ಪಣ ಬಿಟ್ಬಿಡ್ತಾರೆ. ಕೆಲವು ಕಡೆ ಪಿಂಡ ಇಟ್ಬಿಟ್ಟು ನದಿಗೆ ಬಿಟ್ಬಿಡ್ತಾರೆ. ಈ 3 ವಿಧಾನನೂ ಮಾಡ್ತಾರೆ. ಕೆಲವು ಆಯಾ ಸಂಪ್ರದಾಯ ಅವ್ರವ್ರು ನಡ್ಸ್ಕೊಂಡ್ ಬಂದಂತ ಪದ್ಧತಿ ಪ್ರಕಾರ. ನಾನು ಪಿಂಡ ಇಡೋದು ಬೇಡ, ತರ್ಪಣ ಕೊಡೋದು ಬೇಡ, ಯಾರಿಗೂ ಊಟ ಹಾಕೋದು ಬೇಡ, ಯಾಕಂದ್ರೆ ಅದು ದುಡ್ಡಿಲ್ಲ. ನಾನೊಬ್ಬ ಏನು ಇಲ್ಲದೆ ಕೂತಿದ್ದಾಗ ಏನ್ ಮಾಡೋದು, ಈಗ ಇಟ್ಕೊಳ್ಳೋದು. 2 ಸ್ತ್ರೀ ಮತ್ತು ಪುರುಷ ಪಿತೃದೇವತೆಗಳಿಗೆ 2 ಮಂತ್ರ ಇದೆ. ಈ ಮಂತ್ರ ಗರುಡ ಪುರಾಣದಲ್ಲಿ ಹೇಳ್ತಾರೆ. ಗರುಡ ಪುರಾಣದಲ್ಲಿ ಪಿತೃದೇವತೆಗಳಿಗೆ ಸಂತೃಪ್ತಿ ಪಡಿಸ್ಲಿಕ್ಕೋಸ್ಕರ ಒಂದು ಮುದ್ರೆ, ಈ ಮುದ್ರೆ ಇಟ್ಕೊಂಡು ಈ ತರ ಜಪ ಮಾಡಬೇಕು ಅಂತ. ಏನದು? ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ, 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 ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಮಂತ್ರನ ಹೇಳ್ಬೇಕಂತೆ. ಓಂ ನಮೋ ನಾರಾಯಣಾಯ ಅನ್ನೋ ಮಂತ್ರ ನಿಮ್ಮ ಗೋತ್ರಲ್ಲಿದ್ದಂತೆ ಎಲ್ಲಾ ಗಂಡಸರಿಗೆ, ಪಿತೃದೇವತೆಗಳು, ಅಪ್ಪ, ಅವರಪ್ಪ ಅಂದ್ರೆ ಮುತ್ತಾತ, ಮುತ್ತಜ್ಜ, ಪ್ರಪಿತಾಮಹ, ಪಿತಾಮಹ ಅಂತ ಹೇಳ್ತಾರೆ. ಅವರೆಲ್ರಿಗೂ ನಾರಾಯಣ ಅನ್ನೋ ಮಂತ್ರದಲ್ಲಿ ತೃಪ್ತಿ ಆಗತ್ತಂತೆ. ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಮಂತ್ರದಲ್ಲಿ ಸ್ತ್ರೀ ಸಂಬಂಧಪಟ್ಟಂತ ದೇವತೆಗಳು. ಇದು ಗರುಡ ಪುರಾಣದಲ್ಲಿ ವಿಷ್ಣು ಗರುಡನಿಗೆ ಉಪದೇಶ ಮಾಡ್ತಾರೆ. ಯಾರಿಗೆ
ಸಕಾಲದಲ್ಲಿ ಸತ್ಕಾರ್ಯದಲ್ಲಿ ಅವರಿಗೆ ಪಿತೃದೇವತೆ ತೃಪ್ತಿಪಡಿಸಕ್ಕಾಗಿಲ್ಲ, ಅವನು ಈ ಮುದ್ರೆ ಅಂದ್ರೆ ಈ ಮಂತ್ರ ಹೇಳ್ತಾ ಇದ್ರೆ ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ ಅಂತ ಮಂತ್ರ ಹೇಳ್ತಿದ್ರೆ ಅವರು ಪಿತೃದೇವತೆಗಳನ್ನು ನೆನೆಸ್ಕೊಂಡ್ಬಿಟ್ಟು ಜಪ ಮಾಡಿಬಿಟ್ಟು ಅವ್ರಿಗೆ ಹೇಳ್ಬೇಕಂತೆ, ಪ್ರಾರ್ಥನೆ ಮಾಡ್ಬೇಕಂತೆ. ಯಾರಿಗೆ? ಗರುಡನ ಹತ್ರ. ನನ್ನ ಪಿತೃದೇವತೆಗಳು, ನನ್ನ ವಂಶದಲ್ಲಿ ನನ್ನ ಹಿಂದಿದ್ದಂಥ ಎಲ್ಲಾ ಪಿತೃದೇವತೆಗಳಿಗೆ ಸುಖ, ಶಾಂತಿ, ಆರೋಗ್ಯ, ಆ ಆತ್ಮಕ್ಕೆ ಪುನರ್ಜನ್ಮ ಸಿಗ್ಲಿ, ಇಲ್ಲ ಅದರ ಮುಕ್ತಿ ಪ್ರಾಪ್ತಿಯಾಗ್ಲಿ, ಮೋಕ್ಷ ಪ್ರಾಪ್ತಿಯಾಗ್ಲಿ ಅಂತ ಮನಸ್ಸಲ್ಲಿ ಹೇಳ್ಕೊಂಡ್ಬಿಟ್ರೆ ಸಾಕಂತೆ. ಅದು ಪಿಂಡ ಮತ್ತೆ ತಿಲತರ್ಪಣಗಿಂತಲೂ ಸ್ಟ್ರಾಂಗ್ ಅಂತೆ. ನೀವು ಈ ಕಡೆ ತಿಲತರ್ಪಣ ಕೊಟ್ಟು ಪಿಂಡ ಇಟ್ಟು ಊಟ ಎಲ್ಲ ಊರೋದೆಲ್ಲ ಊಟ ಹಾಕ್ಸಿದ್ರು ಅವ್ರಿಗೆ ಸರಿಯಾಗಿ ನಿಮ್ ಪಿತೃದೇವತೆ ತೃಪ್ತಿ ಆಗ್ಲಿಲ್ಲ ಅಂದ್ರೆ ಏನ್ ಲಾಭ? ಹೌದು ಗುರುಜಿ. ಅದರಿಂದ ಎಷ್ಟೋ ಜನ ಮಂತ್ರ ಸರಿಯಾಗಿ ಹೇಳಲ್ಲ ಪಿಂಡ ಇಡುವಾಗ, ಎಷ್ಟೋ ಜನ ಮಂತ್ರ ಗೊತ್ತಿಲ್ಲ, ತಾತ ಮುತ್ತಾತ ಹೆಸರೇ ಗೊತ್ತಿಲ್ಲ, ಏನ್ ತರ್ಪಣ ಕೊಡ್ತಾರೆ ಅವ್ರು ಈ ಮುದ್ರೆಯಲ್ಲಿ ಹೇಳ್ತಾರೆ ತಿಲ ತರ್ಪಯಾಮಿ 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 ಅಂತ ಈ ಮುದ್ರೆಯಲ್ಲಿ ಇಲ್ಲಿಂದ ಬಿಡ್ಬೇಕು. ಎಳ್ಳು, ಒಂದು ವರಹ ಕಾಸು ಇಲ್ಲಿಂದ ಬಿಟ್ಟು 3 ಸಲ ಉದ್ರಲ್ಲಿ ನೀರು ಬಿಟ್ಟು ಒಂದು ತುಳಸಿ ತಳ ಹಾಕ್ಬಿಟ್ಟು ಬಿಡ್ತಾ ಇರ್ಬೇಕು. ಅವ್ರವ್ರ ಹೆಸರು ಹೇಳಿ ತಿಲ ತರ್ಪಯಾಮಿ 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 ಅಂತ ಹೇಳಿ ಬಿಡ್ತಾರೆ. ಇದು ಮುದ್ರೆ, ಅರ್ಧಚಂದ್ರ ಮುದ್ರೆ. ಇದಕ್ಕೆ ಅರ್ಧಚಂದ್ರ ಅಂತಾರೆ. ಈ ಮುದ್ರೆ ದಾನ ಮಾಡಿ ತರ್ಪಣ ಕೊಡ್ಬೇಕು ಪಿತೃದೇವತೆಗಳಿಗೆ. ಇದನ್ನ ಮಾಡ್ಬೇಕಾದ್ರೆ ಎಲ್ಲರೂ ಹೆಸರು ಗೊತ್ತಿರ್ಬೇಕಲ್ಲ, ತಾತ ಮುತ್ತಾತ ಎಲ್ರದೂನು. ಹೀಗಾಗಿ ಗೊತ್ತಿಲ್ಲ ಅಂದಾಗ ಏನ್ ಮಾಡೋದು, ಎಲ್ಲರನ್ನು ಸೇರಿಸ್ಬಿಟ್ಟು ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಮಂತ್ರ ಹೇಳಿದ್ರೆ ನಿಮ್ಮ ವಂಶ ಸತ್ತಂತ ಎಲ್ಲಾ ದೇವತೆಗಳು ತೃಪ್ತಿ ಆಯ್ತು. ಒಂದು, ನನಗೆ ಗಂಡು ಮಕ್ಕಳೇ ಇಲ್ಲಪ್ಪ, ಅಥವಾ ನಿಮ್ಮ ಮನೇಲಿ ಯಾರೋ ಮಕ್ಳಿಗೆ ಕೂಡ ಅಂಗವಿಕಲರು, ನಾವು ಸತ್ತಾಗ ನಮ್ಮ ಶವಕ್ಕೆ ಬೆಂಕಿ ಇಡಕ್ಕಾಗಲ್ಲ, ಪಿಂಡ ಇಡಕ್ಕಾಗಲ್ಲ, ತರ್ಪಣ ಕೊಡಕ್ಕಾಗಲ್ಲ, ಅವಾಗ ನಾನೇ ಆ ಕಾಲ್ ಕಟ್ಲಿ, ನಾನು ಸತ್ತ ಮೇಲೆ ಯಾರು ಹೇಳ್ತಾರೆ ನನ್ನ ಪಿಂಡ, ಯಾರು ಹೇಳ್ತಾರೆ ನನ್ನ ತರ್ಪಣ ಅಂತ ಒಂದು ಪ್ರಶ್ನೆ ಬಂದಾಗ ಬದುಕಿದ್ದಾಗಲೇ ನಾವು ಈ ಮಂತ್ರ ದಿನ ಜಪ ಮಾಡಿಬಿಟ್ರೆ ನಾವೆಲ್ಲೇ ಆಕ್ಸಿಡೆಂಟ್ ಆಗಿ ಸಾಯ್ಲಿ, ಬೇರೆ ಊರಲ್ಲೇ ಸಾಯ್ಲಿ, ಭೂಕಂಪದಲ್ಲೇ ಸತ್ತೋಗ್ಲಿ, ಸುನಾಮಿಲೇ ಬರಲಿ, ಬೆಂಕಿ ಹಾಕೊಂಡು ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಗೊಂಡು ಸತ್ತೋದ್ರು ಅಥವಾ ನೇಣು ಹಾಕೊಂಡು ಸತ್ತೋದ್ರು ಯಾವುದೇ ರೀತಿ ಸಾವು ಮರಣಕಂಟಕ ನಮ್ಮ ಜಾತಕಗಳಿದ್ರು ಕೂಡ ನಮ್ಗೆ ಯಾರು ಪಿಂಡ ಇಡೋ ಅವಶ್ಯಕತೆ ಇಲ್ಲ, ನಮ್ಗೆ ಯಾರು ತರ್ಪಣ ಕೊಡೋ ಅವಶ್ಯಕತೆನೇ ಇಲ್ಲ. ಯಾಕೆಂದ್ರೆ ಬದುಕಿದ್ದಾಗಲೇ ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಮಂತ್ರ ಹೇಳ್ಬಿಟ್ರೆ ಸಾಕಂತೆ. ಆ ಸಪಂಡೀಕರಣ, ಪಿಂಡ ಪ್ರದಾನ, ಶ್ರಾದ್ದ, ತಿಲತರ್ಪಣ ಗಿಂತಲೂ ಮಹಾ ಪವರ್ಫುಲ್ಲು ಈ ಮಂತ್ರ ಅಂತೆ. ಅಷ್ಟು ಪವರ್ಫುಲ್ಲು ಇದು ಮುದ್ರ, ಇದು ಮಂತ್ರ. ಸರಿ ಗುರುಜಿ, ಮುದ್ರೆ ಬಗ್ಗೆ ಮತ್ತೆ ಮಂತ್ರದ ಬಗ್ಗೆ ತಿಳಿಸ್ಕೊಟ್ರಿ, ಹಾಗೆ ತಂತ್ರದ ಬಗ್ಗೆನ ತಿಳಿಸ್ಕೊಡಿ ಗುರುಜಿ. ತಂತ್ರದಲ್ಲಿ 2 ವೆರೈಟಿ ತಂತ್ರ ಹೇಳ್ತಾರೆ. ಒಂದು ಎಳ್ಳನ್ನ ಇಟ್ಕೊಂಡು ಈ ಮನಸ್ಸಲ್ಲೇ ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ, ಇಲ್ಲಿ ಇಳಿ ತೆಗಿಯೋಂಗಿಲ್ಲ ನಮ್ಗೆ, ನಮಗ್ ನಾವು ಇಳಿ ತಗೋಗ್ಬಾರ್ದು, ಇಟ್ಕೊಳ್ಳೋದು ಎಳ್ಳು. ಎಳ್ಳುಗೆ ತಿಲ ಅಂತಾರೆ. ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ ಅಂತ 102 ಸಲ ಹೇಳ್ಬಿಟ್ಟು ಮನ್ಸಲ್ಲೇ ನಮ್ಮ ಗೋತ್ರದಲ್ಲಿ, ನನ್ನ ಗೋತ್ರದಲ್ಲಿ ಇರತಕ್ಕಂಥ ಎಲ್ಲಾ ಪಿತೃದೇವತೆಗಳು, ಅಜ್ಜ, ಮುತ್ತಜ್ಜ, ಅಜ್ಜಿ, ಮುತ್ತಜ್ಜಿ ಅಂತ ಎಲ್ಲರಿಗೂ ಕೂಡ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಬಿಟ್ಟು ಆ ಎಳ್ಳನ್ನು ತಗೊಂಡು ಹರಿಯೋ ನದಿಗೆ ಬಿತ್ಬಿಡ್ಬೇಕು. ಹರಿಯೋ ನದಿ ಸಿಕ್ಕಿಲ್ಲ ಏನ್ ಮಾಡೋದು, ಅದನ್ನ ಒಂದು ಪೊಟ್ಟಣದಲ್ಲಿ ಇಟ್ಕೊಳ್ಳೋದು, ಮನೆ ಹೊರಗಿಟ್ಟಿರ್ಬೇಕಂತೆ, ಮನೆ ಬಾಗಿಲಿನ ಹೊರಗಡೆ. ಅದನ್ನ ಯಾವ್ದು ನದಿ ಸಮುದ್ರ ಸಿಕ್ತಾಗೋ ಅದನ್ನ ಬಿಸಾಡ್ಬಿಡ್ಬೇಕಂತೆ. ಇದು ಒಂದು. ಎರಡನೇದು, ಎಳ್ಳು ಸಿಕ್ಕಿಲ್ಲ, ನಂಗೆ ಎಳ್ಳು ತಗೊಳಕ್ಕೂ ಯೋಗ್ಯತೆ ಇಲ್ಲ, ಎಳ್ಳು ತಗೊಳ್ಳೋಷ್ಟು ದುಡ್ಡು ನನ್ನ ಹತ್ರ ಇಲ್ಲ, ತಿಲ ಪರ್ಚೇಸ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಕಣ್ಣು ಮುಚ್ಕೊಂಡು ತುಳಸಿ ದಳ ತಗೋಬೇಕಂತೆ. ತುಳಸಿ ದಳದಲ್ಲಿ ಪಿತೃದೇವತೆಗಳನ್ನ ಸಂತೃಪ್ತಿ ಪಡಿಸಬಹುದಂತೆ. ತುಳಸಿದಲ್ಲಿರತಕ್ಕಂಥ ಒಂದು ವಿಶೇಷವಾದ ಪವರ್ ಇನ್ಯಾವ ಪತ್ರದಲ್ಲಿ ಇಲ್ವಂತೆ. ಅದು ಬಿಟ್ಟರೆ ಬಿಲ್ಪತ್ರೆ. ತುಳಸಿ ದಳ ಹಿಡ್ಕೊಂಡ್ಬಿಟ್ಟು ಒಂದು 3-4 ತುಳಸಿ ದಳ ಹಿಡ್ಕೊಂಡು ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಮಂತ್ರನ 21 ಸಲ 102 ಸಲ ಹೇಳ್ಬಿಟ್ಟು ಆ ತುಳಸಿ ದಳನ ತಗೊಂಡಾಗ ಹಸು ತಿನ್ನಿಸ್ಬಿಡ್ಬೇಕಂತೆ. ಹಸುನಲ್ಲಿ ಸಮಸ್ತ ದೇವತೆಗಳು ಪಿತೃದೇವತೆಗಳು ವಾಸ ಮಾಡ್ತಾರಂತೆ. ಅದರಿಂದ ಹಸು ತಿಂದಾಗ ಆ ದೋಷ ನಿವಾರಣೆ ಆಯ್ತು. ಅಥವಾ ಹಸು ತಿನ್ಸಕ್ಕಾಗಿಲ್ಲ, ನಮ್ಗೆ ಹಸುನ ಸಿಕ್ಕಿಲ್ಲ ಅಕ್ಕಪಕ್ಕದಲ್ಲಿ ಅಂದ್ರೆ
ಅದನ್ನ ತಗೊಂಡೋಗ್ಬಿಟ್ಟು ಯಾವ್ದಾದ್ರು ಒಂದು ಮರದ ಬುಡಕ್ಕೆ ಹಾಕಿಬಿಡ್ಬೇಕಂತೆ. ಆ ಎಲೆಯಲ್ಲಿದ್ದಂಥ ಶಕ್ತಿ, ಆ ಮಂತ್ರದಲ್ಲಿ ಮಂತ್ರ ಶಕ್ತಿ, ಎಲೆಯಲ್ಲಿ ಮೊದಲೇ ಶಕ್ತಿ ಇರುತ್ತೆ. ತುಳಸಿ ದಳದಲ್ಲಿ ನಾವೊಂದಷ್ಟು ಶಕ್ತಿ ಹಾಕಿರ್ತೀವಿ ಮಂತ್ರ ಹೇಳಿ, ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ ಅಂತ ಮಂತ್ರ ಹೇಳಿರ್ತೀವಿ. ಈ 2 ಮಂತ್ರ ಪವರು ಅದಕ್ಕೆ ಸೇರ್ಕೊಂಡಾಗ ಅದನ್ನ ತಗೊಂಡ ಒಳಗಿಟ್ರೆ ಅಲ್ಲಿ ಪಿತೃದೇವತೆಗಳು ಅದನ್ನು ಸ್ವೀಕರಿಸ್ತಾರಂತೆ. ತುಳಸಿ ದಳ ಒಂದು ಮೃಷ್ಟಾನ್ನ ಭೋಜನಕ್ಕಿಂತಲೂ ಬಹಳ ಪವರ್ಫುಲ್. ಒಂದು ಗೋದಾನ, ಸಪ್ತದಾನಗಳು ಕೊಡಬೇಕು ಅಂತ ಶಾಸ್ತ್ರ ಇರುತ್ತೆ. ಮಹಾಲಯ ಅಮಾವಾಸ್ಯೆ 7 ವೆರೈಟಿ ದಾನ ಕೊಡ್ಬೇಕಂತೆ. ಸಪ್ತಧಾತುಗಳಿಗೆ ಸಪ್ತದಾನಗಳನ್ನು ಕೊಡಬೇಕು ಅಂತ. ಆ ದಾನ ಕೊಡಕ್ಕಾಗದಂತ ಕೆಪಾಸಿಟಿ ಇಲ್ಲ ಅಂದ್ರೆ ಅಟ್ಲೀಸ್ಟ್ ತುಳಸಿಯನ್ನ ಕೊಡಿ. ಏನೂ ಸಿಕ್ಕಿಲ್ಲ, ಇನ್ನೂ ಸಿಂಪಲ್ ಆಗಿ ಮಾಡ್ಬೇಕು ಅಂದ್ರೆ ತುಳಸಿ ಇಲ್ಲ, ಎಳ್ಳಿಲ್ಲ, ಏನೂ ಇಲ್ಲ, ಒಂದು ಚೊಂಬಲ್ಲಿ ನೀರು ಇಟ್ಕೋಬೇಕಂತೆ ಒಂದು ಲೋಟದಲ್ಲಿ. ಓಂ ನಮೋ ನಾರಾಯಣಾಯ, ಜಲತರ್ಪಣ. ಇದು ತಿಲತರ್ಪಣ ಅಲ್ಲ, ಜಲತರ್ಪಣ. ಜಲದಿಂದ ತರ್ಪಣ ಕೊಡೋದು ಪಿತೃದೇವತೆಗಳಿಗೆ. ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ ಅಂತ 100 ಸಲ ಹೇಳ್ಬಿಟ್ಟು ಪೂರ್ವ ಅಥವಾ ದಕ್ಷಿಣಾಭಿಮುಖವಾಗಿ ಆ ಜಲನ ತೆಗೆದು ಬಿಟ್ಬಿಟ್ಟ ಅಂದ್ರೆ ಪಿತೃದೇವತೆಗಳಿಗೆ ಸಂತೃಪ್ತಿ ಆಗ್ತಂತೆ. ಯಾವಾಗ ಈ ಪಿತೃತರ್ಪಣ ನಾವು ಮಾಡಲಿಲ್ಲ, ಜಲತರ್ಪಣ, ತಿಲತರ್ಪಣ, ಪಿಂಡ ಅಥವಾ ಸಪಂಡೀಕರಣ ಅಥವಾ ಶ್ರಾದ್ದ ಅಂದ್ರೆ ಪ್ರತಿ ತಿಂಗಳು ತಿಥಿ ಮಾಡೋಕ್ಕಾಗಲಿಲ್ಲ, ಅಥವಾ ವರ್ಷಕ್ಕೊಂದ್ಸಲ ಮಾಡೋ ತಿಥಿ ಮಾಡೋಕ್ಕಾಗಿಲ್ಲ ಅಂದ್ರೆ ಬಹಳ ಲೋ ಇನ್ವೆಸ್ಟ್ಮೆಂಟ್ ಅಲ್ಲಿ, ಬಂಡವಾಳ ಇಲ್ದನೆ, ಕೂತಿದ್ದ ಜಾಗದಲ್ಲೇ ಸುಲಭವಾಗಿ ಎಲ್ಲಾ ಪಿತೃದೇವತೆಗಳ ಶಾಪ ನಮ್ಮ ಜಾತಕದಲ್ಲಿ ತೆಗಿಬೇಕು ಅಂದ್ರೆ ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವ ಜಪ ಮಾಡ್ತಿರ್ಬೇಕಂತೆ. ಇದೊಂದೇ ಅಲ್ಲ, ನಾವು ಸತ್ತು ಕೂಡ ನಮ್ಗೆ ಯಾರು ಪಿಂಡ ಹಿಡಿದವರು ಪರವಾಗಿಲ್ಲ, ತಿಲತರ್ಪಣ ಕೊಡದವರು ಪರವಾಗಿಲ್ಲ, ನಮ್ಗೆ ಯಾರು ಕೂಡ ಮಹಾಲಯ ಅಮಾವಾಸ್ಯೆ ನಮ್ಮ ಇಟ್ಟು ಪೂಜೆ ಮಾಡೋ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಬದುಕಿದ್ದಾಗಲೇ ನಾವು ಹೇಳ್ಬಿಡ್ತೀವಲ್ಲೆಲ್ಲ. ಅದರಿಂದ ಬದುಕಿದ್ದಾಗಲೇ ನಾವೆಲ್ಲ ಹೇಳ್ಕೊಂಡ್ರೆ ಸತ್ ಮೇಲೆ ನಾವು ಏನಿಟ್ರು ಲಾಭ ಇಲ್ಲ. ಸತ್ತ ಹೋಗಿರ್ತಾರ ಅವರು, ಆದ್ರೆ ನೀವು ಪೂಜೆ ಮಾಡ್ತಿದ್ದೀರಾ ಇಲ್ವಾ ಅಂತ ಏನ್ ಗೊತ್ತಾಗತ್ತೆ ನಮ್ಗೆ? ನಮ್ಮ ಸೂಕ್ಷ್ಮ ಶರೀರಕ್ಕೆ ಅದು ತಲುಪುತ್ತೆ. ಸತ್ತ ಹಣ್ಣನ್ನ ಸುಟ್ಬಿಟ್ಟಿರ್ತೀವಿ ನಾವು, ಅದಂಗೆ ನಾವು ಇಟ್ಟಿದ ಊಟ ತಿಂತಾನೆ. ಈಗ ನಮ್ಮ ತಾತ ಮುತ್ತಾತರಿಗೆ ನಾವೆಲ್ಲ ಎಡೆ ಇಡ್ತೀವಿ ಅಂತ ಹೇಳ್ತೀವಿ, ಎಲ್ಲ ಇಟ್ಬಿಟ್ಟು ತಾತ ಮುತ್ತಾತನ ಕಳಶದ ಮುಂದೆ ನಾವು ಊಟ ಬಡಿಸಿದ್ರೆ ಕಳಶದಲ್ಲಿ ತಾತ ಬಂದು ತಿಂತಾನ? ಇಲ್ಲ, ಸೂಕ್ಷ್ಮ ಶರೀರ ಬರುತ್ತೆ. ಅಂಗುಷ್ಟ ಗಾತ್ರ, ಗರುಡ ಪುರಾಣದಲ್ಲಿ ಇಷ್ಟ ಗಾತ್ರಕ್ಕೆ ಒಬ್ಬ ಮನುಷ್ಯ ಬರ್ತಾನಂತೆ, ಹೆಣ್ಣಾಗ್ಲಿ ಗಂಡಾಗ್ಲಿ. ಈ ಅಂಗುಷ್ಟ ಗಾತ್ರದ ಸೋಲು ಆತ್ಮ ಮಾತ್ರ ಬಂದು ಅದು ವಾಸ್ತೆ ತಗೊಳುತ್ತಂತೆ. ನೀವು 50 ನಿಪ್ಪಿಟ್ಟು 50 ಚಕ್ಲಿ 50 ಕೋಡುಬಳ ಎಲೆ ಮೇಲೆ ಇಟ್ಟಿದೆ, ಅದು ಅಷ್ಟೇ ಇರುತ್ತೆ. ಅದ್ರ ಸಾರಾಂಶವನ್ನು ಹೇಳ್ಕೊಳುತ್ತಂತೆ, ಅದೇ ಅವ್ರಿಗೂಟ. ಯಾಕೆ ಶರೀರ ಇಲ್ವಲ್ಲ, ಶರೀರ ಸುಟ್ಬಿಟ್ಟಿರ್ತೀವಿ, ಶರೀರ ಊತ ಹಾಕ್ಬಿಟ್ಟಿರ್ತೀವಿ, ಅವ್ರ ಹೆಂಗ್ ಬಂದು ತಿನ್ನಕ್ಕಾಗತ್ತೆ? ಆದ್ರಿಂದ ಸೂಕ್ಷ್ಮ ಶರೀರದಲ್ಲಿ ಬಂದು ಅದನ್ನು ನೈವೇದ್ಯ ಸ್ವೀಕರಿಸ್ತಾರೆ. ಮತ್ತೆ ಸೂಕ್ಷ್ಮ ಅಂಗಾಂಗಗಳಿಗೆ ನಡೆಯೋದಕ್ಕೆ, ಕೂರೋದಕ್ಕೆ, ಅಳೋದಕ್ಕೆ, ಒದ್ದಾಡಕ್ಕೆ, ಮಲಗಕ್ಕೆ, ಜಂಪ್ ಮಾಡ್ಲಿಕ್ಕೆ ಬೇಕು ಅಂದ್ರೆ ತಿಲತರ್ಪಣವನ್ನು ಕೊಡಬೇಕು, ಅಥವಾ ಜಲತರ್ಪಣವನ್ನು ಕೊಡಬೇಕು, ಅಥವಾ ಪಿಂಡದ ಮೂಲಕ ಅವರು ಆಹ್ವಾನ ಮಾಡ್ತಾರೆ. ಪಿಂಡದಲ್ಲಿ ಇಟ್ಟು ಅವ್ರನ್ನ ಆಹ್ವಾನ ಮಾಡಿ ಪೂಜೆ ಮಾಡಿ ಅದೇ ಪಿಂಡ ತಗೊಂಡು ನದಿಗೆ ಬಿಟ್ಬಿಡ್ತಾರೆ. ಹೀಗೆ ಇದೆಲ್ಲ ಮಾಡೋ ಪ್ರೊಸೀಜರ್ ಗೊತ್ತಿಲ್ಲ ಅಂದ್ರೆ, ಈ ಪ್ರೊಸೀಜರ್ ಮಾಡ್ಬೇಕಾದ್ರೆ ಶಾಸ್ತ್ರೋಕ್ತ ಮಾಡಬೇಕು, ಅದಕ್ಕೆ ಕ್ರಮ ತಿಳ್ಕೊಳ್ಬೇಕು, ಅದಕ್ಕೆ ಮಂತ್ರ ಹೇಳಬೇಕು. ಕ್ರಮ ಮಂತ್ರ 2 ಮಿಸ್ ಆದ್ರೆ ಅದಕ್ಕೆ ಪತನೇ ಹೊಟ್ಟೋಯ್ತು, ಅದ್ರ ಆ ಪದ್ಧತಿನೇ ಹೊಟ್ಟೋಗ್ಬಿಡುತ್ತೆ. ಅದರಿಂದ ಯಾರು ಈ ಪಿತೃಪಕ್ಷವನ್ನ ಮಾಡ್ತಿದ್ದಾರೋ ಇವತ್ತು ಅವ್ರಿಗೆ ಯಾವ್ದು ಕ್ರಮ ಗೊತ್ತಿಲ್ಲ ಅಂದಾಗ, ಇವತ್ತಿನ ಕಾಲದಲ್ಲಿ ಪುರೋಹಿತರು ಒಬ್ಬರು ಕರೆಸ್ತೀನಿ ಅಂದ್ರೆ ಮಿನಿಮಮ್ 500 ರೂಪಾಯಿ ಕೊಡ್ಬೇಕು. ಮಿನಿಮಮ್ ಹಬ್ಬ ಅಂದ್ರೆ ಮಿನಿಮಮ್ 500 ರೂಪಾಯಿ, ಕಿಲೋ 2,000 5,000 ಮಾಡ್ತಾರೆ. ಅವ್ರಿಗೆ 10 ನಿಮಿಷ ಬಂದು ಪಟಪಟ ಮುಗಿಸ್ಬಿಟ್ಟು ಇನ್ನೊಂದು ಮನೆಗೆ ಹೋಗ್ಬಿಡ್ತಾರೆ, ಅಲ್ಲಿ ಪಟಪಟ ಮುಗಿಸಿ ಇನ್ನೊಂದು ಮನೆಗೆ ಆರ್ಬಿಡ್ತಾರೆ. ಒಟ್ಟಿನಲ್ಲಿ ಅವತ್ತಿನ ದಿವಸ ಅವ್ರಿಗೆ ಒಂದಷ್ಟು ಮನೆ ಮಾಡಬೇಕು ಅಂತ ಇರ್ತದೆ, ಕೋಟ, ಅವ್ರ ಕೋಟ ಅದು. ಎರಡನೇದು, ನಿಮಗೆ ತಾತ ಮುತ್ತ ಅಂದ್ರೆ ಹೆಸರು ಗೊತ್ತೇ ಇಲ್ಲ, ಅದೇನ್ ಮಾಡ್ತೀರಿ ನೀವು? ಹೌದು ಗುರುಜಿ, ತಾತ ಮುತ್ತ ಅಂದ್ರೆ ಹೆಸರೇ ಗೊತ್ತಿಲ್ಲ, ಮುತ್ತಜ್ಜಿ ಗೊತ್ತಿಲ್ಲ, ನಿಮ್ಗೆ ಗೊತ್ತಿಲ್ಲ ಯಾರ್ಯಾರು ಒಂದು, ಅದರಲ್ಲೂ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆದವರು, ಅದರಲ್ಲೂ ವಿಧವಾಸ್ತ್ರಿಗೆ ಮಕ್ಕಳೇ ಇಲ್ಲ ಅಂದವರು, ಅಥವಾ ಮಕ್ಕಳೇ ಆಗಿಲ್ದದವ್ರು ಏನ್ ಮಾಡಕ್ಕಾಗತ್ತೆ? ಅದರಿಂದ ಮಕ್ಳಿರಲಿ ಇಲ್ದೇ ಇರಲಿ, ಎಷ್ಟೋ ಜನ ಮಕ್ಕಳಿಗೆ ಅಂಗವಿಕಲರು ಹುಟ್ಟಿರ್ತಾರೆ, ಅವ್ರಿಗೆ ಪಿಂಡ ಇಡಕ್ಕೂ ಕೂರಕ್ಕಾಗಲ್ಲ, ಕಣ್ಣಿಲ್ಲ, ಕೈ ಇಲ್ಲ, ಕಾರಿಲ್ಲ, ಕಿವಿ ಕೇಳಲ್ಲ, ಏನಿಲ್ಲ, ಅಂಥವ್ರ ಮಕ್ಕಳಲ್ಲಿ ಪಿಂಡ ಇಡ್ಸಕ್ಕಾಗಲ್ಲ, ಅಂಥವ್ರ ಕೈ ತರ್ಪಣ ಕೊಡ್ಸಕ್ಕಾಗಲ್ಲ, ಹೆಂಗಸರು ಮಾಡೋಂಗಿಲ್ಲ, ಹೆಂಗಸರು ತರ್ಪಣ ಕೊಡೋಂಗಿಲ್ಲ, ಹೆಂಗಸರು ಪಿಂಡ ಇಡೋಂಗಿಲ್ಲ, ಹೆಂಗಸರಿಗೆ ಪಿಂಡ ಸಂಚಯ ಮಾಡೋಂಗಿಲ್ಲ. ಈಗ ಮಾಡಿ ಗಂಡರು ಮಾಡ್ಬೇಕು, ಗಂಡಸರು ಮಾಡಕ್ ಗಂಡು ಸಂತಾನ ಮನೇಲಿಲ್ಲ, ಅದರಿಂದ ಏನ್ ಮಾಡ್ಬೇಕು? ಇದೊಂದು ಸುಲಭ ಮಾರ್ಗ. ಯಾರಿಗೆ? ಇದು ನಾನು ಹೇಳ್ತಾ ಇಲ್ಲ, ಅದು ಗರುಡ ಪುರಾಣದಲ್ಲಿ ಹೇಳ್ತಾ ಇದೆ. ಗರುಡ ಪುರಾಣದಲ್ಲಿ ಹೇಳ್ತಾರೆ, ಮತ್ತೆ ಬ್ರಹ್ಮವೈವಸ್ವತ ಪುರಾಣದಲ್ಲಿ ಪಿತೃದೋಷ ನಿವಾರಣೆ ಏನ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ನಾರದ ಸಂಹಿತೆ, ಕಾಳಿದಾಸನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೂಡ ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯನ ಮಂತ್ರ ಹೇಳಿದ್ರೆ ನಿಮ್ಮ ಜಾತಕದಲ್ಲಿ ಪಿತೃದೇವತೆಗಳ ಶಾಪ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಅದರಿಂದ
ಪಿತೃದೇವತಾ ಶಾಪ ನಮ್ಮ ಜಾತಕದಲ್ಲಿದ್ದಾಗ ಅವ್ರೇನ್ ಮಾಡ್ತಾರೆ, ಪಿಂಡ ಇಡಿ, ತಿಲತರ್ಪಣ ಕೊಡಿ ಅಂತ ಹೇಳ್ತಾರೆ, ಅಥವಾ ನಾರಾಯಣ ಬಲಿ ಮಾಡಿ ಅಂತ ಹೇಳ್ತಾರೆ. ನಾರಾಯಣ ಬಲಿ ಮಾಡಿಸ್ಬೇಕು ಅಂದ್ರೆ ಒಂದು 10-15 ಸಾವಿರ ರೂಪಾಯಿ ಬೇಕು. ಪಿಂಡ ಇಡಬೇಕು ಅಂದ್ರೂ ಅದಕ್ಕೊಂದು ಕಡಿಮೆ ಅಂದ್ರೆ 1,000 ರೂಪಾಯಿ ಬೇಕು. ತಿಲತರ್ಪಣ ಬೇಕಂದ್ರೆ 1 kg ಎಳ್ಳು ತಂದಾರು ಮಾಡಬೇಕು. ಇದು ಯಾವ್ದನ್ನಂತ ದುಡ್ಡಿಲ್ಲ, ಅಷ್ಟು ನಿರ್ಗತಿಕ, ಅಷ್ಟು ಬಡವ ಅಂತ ಭಿಕ್ಷುಕ ಅಂದ್ರೂ ಕೂಡ ಕಣ್ಣು ಮುಚ್ಕೊಂಡು ಈ ಮುದ್ರೆ ಮಾಡಿ, ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಮಂತ್ರ ಮಾಡ್ಬೇಕು. ಈ ಮುದ್ರಾ ಮಂತ್ರ ತಂತ್ರ ಏನು ಉಪಯೋಗ ಅಂತಂದ್ರೆ, ಬಂಡವಾಳ ಅಂದ್ರೆ ಇಲ್ದೇನೆ ನಾವು ಮಾಡೋದು, ದುಡ್ಡು ಸೇವ್ ಆಯ್ತು. ಹೌದು ಗುರುಜಿ. ಯಾರು ಮಂತ್ರ ಲೋಪ ದೋಷ ಇರಲಿಲ್ಲ, ಯಾವನ ಕರೆಸ್ತೀರ ಅವನೇನೋ ಬಡಬಡ ಮಂತ್ರ ಹೇಳ್ತಾರೆ, ಏನು ಮಂತ್ರ ಸರಿ ಬಂದಿಲ್ಲ, ತಪ್ಪಾಯ್ತು, ಅದು ಕರ್ಮ ನಾವೇ ಹೊಣೆ. ಮಂತ್ರ ಲೋಪ ದೋಷಕ್ಕೂ ನಾವೇ ಹೊಣೆ. ಆಮೇಲೆ ಪದ್ಧತಿ ಸರಿಯಾಗಿ ಮಾಡಲಿಲ್ಲ ಅಂದ್ರೆ ಪಿತೃದೇವತೆಗಳಿಗೂ ಸರಿಯಾಗಿ ತಲುಪಲ್ಲ. ನಾನಾ ರೀತಿ ದೋಷಗಳಿದ್ದಾಗ ದುಡ್ಡು ಕಳ್ಕೊಂಡು ಪಾಪನ ಹೆಚ್ಚಿಗೆ ಮಾಡ್ಕೊಳ್ಳೋ ಬದಲು ಸಿಂಪಲ್ ಆಗಿ ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ, ಮಹಾಲಯ ಅಮಾವಾಸ್ಯೆ ದಿವಸ ಈ ಮಂತ್ರ ಎಲ್ಲ ಜಪ ಮಾಡಿಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ, ನಿಮ್ಮೆಲ್ಲಾ ಪಿತೃದೇವತೆಗಳು ಒಳ್ಳೆ ಸುಖ ಶಾಂತಿ ಸಿಕ್ಲಿ ಮತ್ತೆ ನಮಗೂ ಒಳ್ಳೇದು ಮಾಡ್ಲಿ ಅಂತ ಹೇಳ್ಬಿಟ್ಟು ಈ ಮಂತ್ರ ಮತ್ತೆ ಪ್ರಾರ್ಥನೆ ಆದ್ಮೇಲೆ ಮತ್ತೊಂದ್ಸಲ ಹೋಗಿ ಸ್ನಾನ ಮಾಡಬೇಕು. ಇದು ಪದ್ಧತಿ. ಪಿಂಡ ಇಟ್ಮೇಲೆ ತರ್ಪಣ ಬಿಟ್ಮೇಲೆ ಮತ್ತೆ ಸ್ನಾನ ಮಾಡಬೇಕು. ಅದು ಅಶುಚಿ ಅಂತ, ಅಪರಕರ್ಮ. ಈ ಅಪರಕರ್ಮ ಮಾಡಿದ ತಕ್ಷಣ ಏನ್ ಮಾಡ್ಬೇಕು, ಸ್ನಾನ ಮಾಡಬೇಕು. ಜನವಾರ ಹಾಕೊಳ್ಳೋದು ಮತ್ತೆ ಜನವಾರ ಬದಲಾಯಿಸ್ಕೋಬೇಕು. ಜನವಾರ ಹಾಕೊಳ್ಳಿಲ್ಲ ಅಂದ್ರೆ ಎಷ್ಟು ಸ್ನಾನ ಮಾಡಬೇಕು. ಸ್ನಾನ ಮಾಡೋಕ್ಕೂ ಸೋಮವಾರಿ ತರ ನಂಗೆ ಸ್ನಾನಕ್ಕೆ ನೀರಿಲ್ಲ, ಟೈಮ್ ಇಲ್ಲ ಅಂದ್ರೆ ಗೋಮೂತ್ರ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಂಡ್ರೆ ಬಹಳ ವಿಶೇಷ. ಅದು ದೊಡ್ಡ ಮಹಾ ಗಂಗಾ ಸ್ನಾನಕ್ಕೆ ಸಮಾನ ಅಂತ ಹೇಳ್ತಾರೆ. ಆದ್ರಿಂದ ಯಾರಿಗೆ ಈ ಪಿತೃಪಕ್ಷ ದಿವಸ ಇವೆಲ್ಲ ಮಾಡ್ಲಿಕ್ಕಾಗಲಿಲ್ಲ ಅಂದ್ರೆ ಸುಲಭವಾಗಿ ಈ ಮುದ್ರೆ ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳ್ತಿರೋ, ನೀವು ಸತ್ತಲಿಗೂ ಕೂಡ ನಿಮ್ಗೂ ಅದು ಈಗಲೇ ಪಿಂಡ ತಿಲತರ್ಪಣ ಮಾಡ್ಕೊಂಡಂಗಾಯ್ತು. ಯಾಕೆಂದ್ರೆ ನಿಮ್ಮ ಗೋತ್ರದವ್ರಿಗೂ ಕೂಡ ಪಿಂಡ ಪ್ರದಾನ ತಿಲತರ್ಪಣ ಮಾಡ್ಕೊಂಡು, ಏನ್ರಿ ಇವೆಲ್ಲ ಮಾಡ್ಲಿಲ್ಲ ಅಂದ್ರೆ ಯಾಕೆ ಶಾಸ್ತ್ರ ಬಂತು ಅಂದ್ರೆ, ಶಾಸ್ತ್ರ ಕೆಲವ್ರಿಗಾಗಿ ಬಂತದು, ಎಲ್ಲರೂ ಮಾಡಕ್ಕಾಗ್ಲಿಲ್ಲ. ಶೂದ್ರನಿಗೆ ಇದು ಇಲ್ಲ. ಶೂದ್ರೋ ಸುಖಮಾಪ್ನುಯಾತ್ ವೇದಾಂತಕೋ ಬ್ರಾಹ್ಮಣಸ್ಯ ಕ್ಷತ್ರಿಯೋ ವಿಜಯೀ ಭವೇತ್ ವೈಶ್ಯೋ ಧನ ಸಮೃದ್ಧ ಶೂದ್ರೋ ಸುಖಮಾಪ್ನುಯಾತ್ ಅಂತ ಹೇಳ್ತಾರೆ. ಆದ್ರಿಂದ ಶೂದ್ರಿಗೆ ಇದಿಲ್ಲ, ಬ್ರಾಹ್ಮಣ ಇದ್ ಮಾಡ್ಬೇಕು, ಬ್ರಾಹ್ಮಣ ಮಾಡ್ತಾರೆ, ಬಾಕಿಯವರಲ್ಲಿ ಮಾಡಕ್ಕಾಗಲ್ಲ. ಏನ್ ಮಾಡೋದು ಅಂತವ್ರಿಗೆ ತಂತ್ರಸಾರದಲ್ಲಿ ಇದನ್ನು ಹೇಳಿದ್ದಾರೆ. ಇದೇ ವಿಶೇಷತೆ, ಪಿತೃಪಕ್ಷದ ಒಂದು ವಿಶೇಷತೆ. ಓಕೆ ಗುರುಜಿ, ಪಿತೃಪಕ್ಷವನ್ನ ಸರಳವಾಗಿ ಹೇಗೆ ಆಚರಣೆ ಮಾಡ್ಬೇಕಂತ ತುಂಬಾ ವಿಷಯಗಳನ್ನ ತಿಳಿಸ್ಕೊಟ್ರಿ. ಧನ್ಯವಾದಗಳು ಗುರುಜಿ. ಸಾಯಿರಾಮ್. ನೋಡಿದ್ರಲ್ಲ ವೀಕ್ಷಕರೇ, ಇನ್ನು ಗುರೂಜಿಯನ್ನು ನೀವು ನೇರವಾಗಿ ಭೇಟಿ ಮಾಡ್ಬೇಕಂದ್ರೆ ನಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಿರೋಂತಹ ನಂಬರ್ನ ನೋಟ್ ಮಾಡ್ಕೊಳ್ಳಿ, ಭೇಟಿ ಮಾಡಿ. ಇದಾಗಿತ್ತು ಈ ಹೊತ್ತಿನ ಮುದ್ರಾ ಮಂತ್ರ ತಂತ್ರ. ತಾಜಾ ಸುದ್ದಿಗಾಗಿ ನೋಡ್ತಾ ಇರಿ ಕಸ್ತೂರಿ ನ್ಯೂಸ್ 24.